ಎಲ್ಲವ ಎಲ್ಲ ನಿಮ್ಮವ್ವ ಅವ್ವ ನಲ್ಲಿ ನೀರು ಇಟ್ಕೊಬತ್ತೀನಿ ಹೋಯ್ತು. ಯಾಕೆ ನಿಮ್ಮ ನಲ್ಲಿ ನೀರು ಬತ್ತೆ ಅಲ್ವಾ? ನೀರು ಯಾಕೆ ಬದ್ ಹೆಂಗೆ ಬತ್ತಿದಪ್ಪ ನಮ್ಮ ನಲ್ಲಿ. ಅದೇ ನಮ್ಮ ಮೇಲೆ ಪೈಪ್ ಹೊಡೆದೋಗಿತ್ತು ಅಂದ್ಬಿಟ್ಟು ಅವಣ್ಣ ರೆಡಿ ಮಾಡದೆ. ಅದು ನೀರು ಬದ್ ಹೆಂಗೆ ಬತ್ತಿತ್ತು ಅದಕ್ಕೆ ಒಕ್ಕರ ಅದೇ ಮೇಗ್ಲಟ್ಟಿ ಅಲ್ಲಿ ನಲ್ಲಿ ಇಟ್ಕೊಬತ್ತೀನಿ ಹೋಯ್ತು. ಊಟ ಮಾಡ್ದೆ ಬನ್ನಿ. ಆಯ್ತು ಕತೆ ನೀವು ಊಟ ಮಾಡಿ ಬನ್ನಿ ಆಂಟಿ. ಸ್ವಲ್ಪ ಇಕ್ಕಬರೋಣ. ನಾನು ಮಸಪ್ಪು ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ನಿಮ್ಮ ಅಂಕಲ್ವೇ ಹೋಯ್ತಲ್ಲ ಹೊಲ್ತಕ್ಕೆ ಅವ್ರಿಗೂ ಮಾಡ್ಕೊಟ್ಟೆ ಕಣವ. ಇಲ್ಲ ನಿಮ್ಮವ್ವ ಆಲೆ ಸುಮಾರು ಹೊತ್ತಾಯ್ತು. ಏನೋ ಮಾತು ನಿಂತಿರ್ಬೇಕೆಲ್ಲೋ ಇನ್ನು ಬರ್ನೇ ಇಲ್ಲ. ಮಗ ತಕಲೆ ಮಗ ಇಲ್ಲಿ ಜಗ್ಲಿ ಮೇಲೆ ಮಡ್ಗಿರಿ ನೀ ಬೆಳಿಕ ಬೈಲಿ ಪಾತ್ರೆ ಎದ್ದಿ ನಾಯಿ ಲೆಕ್ಕ ಕೂತವೆ. ಓ ಕೂತಿದೆಯಲ್ಲ ಏ ಬವ್ವ ಅವ ಅದೇ ಮಾಡ್ಬಿಟ್ಟು ಆಂಟಿ ಬಂದದೆ. ಓ ಹಕ್ಕ ಬಕ್ಕ ನಿಮಗ ಹೋಗು ಆಂಟಿ ಕಾಪಿ ಕಾಸ್ಕೊಡು. ಬೇಡಕತೆ ಬಾ ಈಗ ತಾನೇ ಊಟ ಮಾಡ್ಕ ಬಂದೆ. ಊಟ ಮಾಡಕ ಒಂಚೂರ ಇಲ್ಲ ಕನಕ ನಾನು ಮಸಪ್ ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಹೊಲ್ ತಕ್ಕೋಬೇಕು ಅಂದ್ರಲ್ಲ ಅವರು ಅದಕ್ಕೆ ಕಳಿಸ್ದೆ. ಬಿರ್ನೆ ಓದ್ಲಂತೆ ಮಾಡಿ ನಾನು ಉಳ್ಕೊಂಡೆ ಕನಕ ಹೋಗ್ನಿಲ್ಲ. ಹಬ್ಬದ ಕೆಲಸ ಇವತ್ತು ಮನೇನ ಕ್ಲೀನ್ ಮಾಡ್ಕೋಬೇಕು. ಇನ್ನು ನಾಳೆಗೆ ಎಲ್ಲಿ ಟೈಮ್ ಸಿಕ್ಕದಕ್ಕ ಸೋಮೇನ್ ಕರೆಯಕ್ಕೆ ಹೋಗಿಲ್ವ ಹಬ್ಬಕ್ಕೆ. ಕಡೆ ಮೇಲೆ ಕಳಿಸ್ತೀನಿ ಈಗ ಬರ್ತೀನಿ ಅಂತ ಅಂದವ್ರೆ ಅವರು. ಓದ್ಲಂತೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಬಸ್ಸಿ ಹೊಲ್ತಾವ್ ಕೆಲಸ ಅದಕ್ಕ ಮುಗಿಸ್ಕೊ ಬಂದು 12 ಗಂಟೆ ಮೇಲೆ ಹೋಯ್ತೀನಿ ಅಂದವ್ರೆ. ಅವ್ರಿಗೂ ಬಾಗಿನ ಕೊಟ್ಟು ಕಳಿಸ್ಬೇಕು. ನೀನು ಹೋಯ್ತಿಲ್ವಾ? ನೋಡ್ತೀನಿ ಅಕ್ಕ ನನಗೆ ಇಲ್ಲಿ ಕೆಲಸನೇ ಕನಕ ಇಪ್ರೀತ ಓಸಿ ಕೆಲಸ ಅಲ್ಲ ಅದಕ್ಕೆ ನೋಡದ. ಈಗ ನಮ್ಮ ಮುತ್ತಿಗೆಗೂ ಬಾಗಿನ ಕೊಡಬೇಕು. ವರ್ಷಕ್ಕೂ ಕೊಡ್ತೀವಲ್ಲ ನಾವು. ಆಮೇಲೆ ಈಗ ನಮ್ಮ ಇವಳಿಗೂ ಕೊಡ್ಬೇಕಲ್ಲ ಸೋಮ್ಯನ್ಗೂ 2 ಬಾಗಿನ ತಗೊಂಡು ಹೋಗ್ಬೇಕು. 2 ಸೀರೆ ತೆಗೆದು ಮಡ್ತೀವಿ. ಅಯ್ಯೋ ಹೆಂಗ ಬಿಡಕ್ಕ ನೋಡು ಈಗಲೂ ನಿಮ್ಮ ಅತ್ತಿಗೆ ಕೊಡ್ತೀನಿ ಅಂತೀಯಲ್ಲ. ಅಯ್ಯೋ ಅಕ್ಕ ನಮ್ಮ ಅತ್ತಿಗೆ ಭಾಳ ಒಳ್ಳೆಯವಳು ಕನಕ. ನೀನೇನಾರ ಅನ್ಕೋ ನಿಜವಾಗ್ಲೂ ಸುಮ್ಮನೆ ಹೇಳೋದಲ್ಲ. ಯಾವ ಥರ ಗೊತ್ತಾ ಹೇಳಕ್ಕೆ ಆಯ್ಕಿಲ್ಲ ಕನಕ. ನಾವು ಇದ್ದಿದ್ದು ಕಷ್ಟದಲ್ಲಿ ಮದುವೆ ಮಾಡೋಕ್ಕೂ ಆಗ್ದಾನೆ ಇದ್ದು ಗೊತ್ತಾ. ಈಗ ಹೆಂಗೋ ಸದ್ಯಕ್ಕೆ ಸಾಲಿಲ್ದಂಗೆ ಮದುವೆ ಮಾಡ್ಕೊತು ಪಾಪ. ಇನ್ನೇನಕ ಗಂಡಿ ಏನಂತತೆ ನೋಡಲ್ಲಿ ಹಿಂಗೆ ಜ್ಞಾನವೇ ಸರಿಲ್ಲ ಕನಕ. ನನಗೆ ಒಂದು ಮಾತಾಡೋಕೋಗಿ ಏನೇನೋ ಮಾತಾಡ್ತಾ ಕೂತ್ಕೊತೀನಿ. ನಾನು ಬಂದಿದ್ದ ದಿವಸ ಏನೇ ಬಿಟ್ಟುಟ್ಟೆ. ಹುಡುಗ ಒಪ್ಕತ್ತಂತೆ ಕನಕ. ಒಪ್ಕೊಂಡ್ರಂತೆ ಅಲ್ಲವ ಒಪ್ಪಿಗೆ ಆಗದೆ ನಮಗೆ. ಗೌರಿ ಹಬ್ಬ ಮುಗಿಸ್ಕೊಂಡು ಅದೇನು ಮಾತುಕತೆ ಆಡ್ಕೊಳಕ್ಕಾಯ್ತದೆ ಹಂಗಂತ ಹೇಳ್ಬಿಡು ಅಂತ ನಮ್ಮ ಮುತ್ತಿಗೆ ಫೋನ್ ಮಾಡಿ ತೋತಾರೆ. ಒಪ್ಕೊಂಡ್ರಂತಕ. ಅಯ್ಯೋ ಹುಡುಗ ಕಾಪಿ ಕುಡಿನೀವಲ್ಲ ನಾನು ಎಲ್ಲ ಒಪ್ಪಿಗೆ ಆಗಿಲ್ಲ ಅದಕ್ಕೆ ಕುಡ್ದಿಲ್ಲ ಕಣ್ಮಗ ಅಂದ್ಕೊಂಡು ನಾನುವೇ ನನ್ನ ಮಗಳು ಮಾತಾಡ್ಕೊಂಡ ಕನಕ. ಅಯ್ಯೋ ಅವನು ಮನೆ ಚಿಕ್ತು ಅಂದ್ಬಿಟ್ಟು ಒಂಚೂರು ಹಿಂದೆ ಮುಂದೆ ನೋಡ್ದಾಕ. ಆಮೇಲೆ ನಮ್ಮ ಅಣ್ಣ ಬೋಯ್ತು ಚೆನ್ನಾಗಿ ಮನೆ ಕಟ್ಕೊಂಡು ನಮಗೇನು ಹಂಗೆ ಹಿಂಗೆ ಅಂದ್ಬಿಟ್ಟು. ನಾಳೆ ದಿವಸಕ್ಕೂ ಹಂಗೆ ಹಿಂಗೆ ಅಂತ ಮಾತುಕತೆ ಬರ್ಬಿಡ್ದು ಕಣ ಜನಕ. ಬೇಕಾರೆ ಇಷ್ಟ ಇದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ. ಮನೆ ಚಿಕ್ತು ಗಿಕ್ತು ಅಂತ ಬೇಜಾರು ಮಾಡ್ಕೊಂಡದು. ಅಯ್ಯ ಎಲ್ಲನೂ ಹೇಳಿ ಮಾತಾಡಾಗದೆ ಸುಮ್ಮನೆ ತಲೆಗೆಡ್ಸ್ಕೊಬೇಡ. ಒಪ್ಕೊಂಡವ್ರೆ ಆ ವಿಷಯನೇ ಹೇಳಕ್ಕೆ ಬಂದೆ. ಸುಮ್ಮನೆ ಮಾಡೋದು ಕರಿ ನೀನು. ಹೆಣ್ಣು ಮಾತ್ರವೇ ಚೆನ್ನಾಗದೆ ಅಂದ್ಬಿಟ್ಟು ನಮ್ಮ ಭಾವನೂ ಅರುಣ ಎಲ್ಲವೂ ಹೇಳಿದ್ರು. ಹುಡುಗಿ ಲಕ್ಷಣವಾಗದೆ ಚೆನ್ನಾಗದೆ ಮಾಡ್ಕೊಳ್ಳಿ ಅಂತ. ಅವನಿಗೂ ಹುಡುಗಿ ಬಗ್ಗೆ ಏನಿಲ್ಲ ಒಳ್ಳೆ ಚೆನ್ನಾಗದೆ ನೋಡೋಕ್ಕೂ ಲಾಯಕ್ಕಾಗದೆ ಅಂತ ಅಂದ. ಮನೇದು ಒಂಚೂರು ಹಿಂದೆ ಮುಂದೆ ನೋಡ್ದೆ ಅಷ್ಟೇ. ಸುಮ್ಮನಿರು ಯಾಕೆ ಬೇಜಾರು ಮಾಡ್ಕೊಂಡು. ನಾನು ಇದನ್ನ ಹೇಳಬೇಡ್ದು ಅಂದ್ಕೊಂಡಿದ್ದೆ ಅಕ್ಕ. ನಾಳೆ ದಿವಸಕ್ಕೂ ನೋಡು ನಾವು ಅಕ್ಕ ನೀನು ಹೇಳಿವೆ ನೀನು ಅಂತ ಅನ್ಬೇಡ್ದಲ್ವ ಅದಕ್ಕೆ ಕನಕ. ಅಯ್ಯೋ ಏನೋ ಕಾಣೆ ಕನಕ. ಒಟ್ಟಿಗೆ ಏನಾರು ಎಲ್ಲಿ ಕಣವ ನನ್ನ ಮಗಳನ್ನ ಅಚ್ಚುಕಟ್ಟಾಗ ಒಂದು ನೋಡ್ಕೊಬಿಟ್ರೆ ಸಾಕು. ಏನಿಲ್ಲ ಒಳ್ಳೆ ಹುಡುಗಕ್ಕ ಸುಮ್ಕಿರು. ಭಾಳ ಒಳ್ಳೆ ಹುಡುಗನೇ ಕನಕ. ಏನಿಲ್ಲ ನಮ್ಮ ಮಳಿ ಮೈನಂಗೆ ಭಾಳ ಒಳ್ಳೆಯವನೇಕ ಸುಮ್ಕಿರು. ನೀನೇನು ಯತ್ನೆ ಮಾಡಕ್ಕೆ ಹೋಗಬೇಡ. ಅಂದರೆ ಜನಕಕ್ಕ ಈಗಲೇ ನೊಂದಿ ಬೆಂದಿವಿ ಕನಕ ನಾವು. ನನ್ನ ಮಗಳಿಗೆ ಯಾವ ಅಪ್ಪನ ಮನೇಲಿ ಸುಖ ಇಲ್ಲ. ಅಯ್ಯೋ ನಿಜವಾಗ್ಲೂ ಭಾಳ ಬೇಜಾರಾಯ್ತಿತ್ತು. ನೆನೆ ದಿವಸ ಚೇರ್ ತಗೊಂಡಿತ್ತಿನ ಬತ್ತಿಂದಲ್ಲ ನೀವು ಸೊಸೆ ಅಡ್ಡಕ್ಕಂಗೆ ಕೂತಿದ್ಲು ಕಣವ. ಚೇರ್ಗಳಿಗೂ ಗೊತ್ತಿಲ್ವ ನಿಮಗೆ ಹಂಗೆ ಹಿಂಗೆ ಅಂತ ಏನೋ ಅಂತಿದ್ಲು. ಯಾಕಂತೆ ತೆಗೆದು ಕೊಟ್ಟಿದ್ಲಂತೆ ಚೇರ್ಗಳ ಅವಳು. ಅಲ್ಲ ನಾಚಿಕಿಲ್ದಾನೆ ಮದುವೆಗೆ 6 ತಿಂಗಳು ಗಂಟ್ಲುವೆ ತಡು ನನ್ನ ಮಗಳು ನನ್ನ ತಡು ನನ್ನ ನಾದ್ನಿ ಮನೆಯಲ್ಲಿ ಅವಳು ಮದುವೆ ಮಾಡ್ದಾನೆ ಹೆಂಗೆ ಹೋಗೋದು. ನಾನು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡಿಕೊಡ್ಬೇಕು ಅನ್ನೋ ಜ್ಞಾನ ಇಲ್ದಾನೆ ಗಂಡು ಕರ್ಕೊಂಡು ಹೋದ್ಲು ಇವಳು ಮಾತಾಡ್ಬೇಕಾ. ಅದೇ ತೆಗೆದು ಕೊಟ್ಟಿದ್ಲಂತ ಚೇರ್ಗಳ. ನಮಗೆ ನಾಚಿಕಾಯ್ಕಿಲ್ಬೇಕ ಇವಳಿಗೆ. ಎಷ್ಟು ತಕ ಹೋಗೇನೆ ತೆಗೆದು ಕೊಟ್ಟಿರೋಳಂಗೆ ಅಡ್ಡಕೊಂಡು ನಿಂತಿದ್ಲ. ಹೇಳ್ಬೇಕಾಗಿತ್ತು ನೀನು ಹೋಗಿ ಸರಿಯಾಗಿಲ್ಸೋನ ಆ ಗಂಟೆಲೇ ಅಲ್ಲ ಕನಕ. ಆತೆ ಸೊಸೆ ತಂದಾಕ್ಬಿಟ್ಟು ತಮಾಷೆ ನೋಡೋಕ್ಕದ ಅದಕ್ಕೆ ಹೇಳ್ನಿಲ್ಲ ಕನಕ. ಸರಿ ಬಿಡು ನೀನುವೆ ಅಲ್ಲ ಕನಕ. ಹೇಳ್ನಿಲ್ಲ ಅಂದ್ರೆ ಹೆಂಗೆ ಸರ್ ಬಂದದ ಹೇಳ್ಬೇಕು ನೀನು. ಹೇಳ್ದಾನೆ ಮುಚ್ಕೊಂಡಿರೋದಕ್ಕೆ ಹೆಂಗೆ. ಅವಳು ನಿನ್ಗೂ ಏನು ಮಾತಾಡೋದು ನಾನು ತಾನೇ ಕೊಟ್ಟಿರೋದು. ಅವಳು ಮಾತಾಡೋಂಥದ್ದೇನಿತ್ತು ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ ನೀನು. ಅವು ಬೀದಿ ನಾಯಿಗಳು ಮಾತಾಡ್ಕೊಳ್ಳಿ. ಅಲ್ಲಿ ಯಾಕೆ ಹೋಗಿ ತಗೊಂಡಿದ್ರೆ ನಾನು ಬಾಟ ಮಾಡೋಕ್ಕಾಯ್ತಿತ್ತ. ಬೇಕಾದಂಗೆ ಮಾಡ್ಕೊಂಡು ತಿಂತವೆ. ಅವಳು ಮಾಡಿದಾಗ ಮಾತ್ರ ಏನು ಕೊಡೋಕ್ಕಾಯ್ಕಿಲ್ಲ. ನಮ್ಮ ಮನೆಗೆ ಏನಾರು ಥರ ಬಿಡೋಕ್ಕಿಲ್ಲ ಕನಕ. ಚಿಕನ್ ಅಂಗಡಿ ಬೀದಿಲೇ ಅಲ್ವಾ ಅಲ್ಲೇ ತಗೊಬರಕ್ಕೆ ಹೋಗ್ತದಲ್ಲ ಮಿಲ್ಲಿ ಇಟ್ಕೊ ಬಂದ್ಬಿಡೋದೇ. ಸಾರು ಕೊಡತ್ತೆ ಅಂತ ಏನು ಮಾಡೋಂಗಿಲ್ಲ. ಒಂದು ಬೋಣ್ದಷ್ಟು ತಗೊಬಂದ್ರು ನೋಡ್ಕೊಬಿಡೋದು. ಬಂದು ಕೂತ್ಕೊಬಿಟ್ಟು ಆಡಾಡಂಗಿಲ್ಲ ಕನಕ. ನಾಚಿಕಾಯ್ಕಿಲ್ವ. ನಾನು ತಾನೇ ಎಷ್ಟು ಅಂತ ಹೋಗ್ಯಾನೆ ಹೋಗು ಕಡ್ದು ಅಂತ ಬಾಯ್ಬಿಟ್ಟು ಹೇಳಿದ್ರು
ಅಲ್ಲಾಡಂಗಿಲ್ಲ ಕುತ್ಕೊಬಿಡ್ತಾಳೆ. ಏನಾರು ಮಾಡಕ್ಕಿಡಿದ್ರೆ ಅವ್ರ ಮಾವ ಕೊಡತ್ತಾಗಿ ಏನು ಮಾಡಿ ಕೊಡತ್ತಾಗಿ ಏನು ಮಾಡಿ ಏನದು. ನನಗೆ ಓಸಿ ಕೋಪತ್ತಕ್ಕಿಲ್ಲ ಕನಕ. ಮಾಡ್ಕೊಂಡು ತಿಂದು ಹೇಳಕ್ಕ ಬೇರೆ ಎತ್ಕೊಂಡು ಮಾಡ್ಕೊಂಡು ತಿನ್ನಕ್ಕೆ ಹೋಗಿರೋರು ತಿನ್ನಕ್ಕಾಯ್ಕಿಲ್ವಾ? ನಮ್ಮನೆಗೆ ಜೀವ ತೆಗಿಬೇಕು. ಅಯ್ಯೋ ಇನ್ನೇನು ಮಾಡಿ ಯಾಕಕ್ಕ ಇನ್ನೇನು ಮಾಡಿ ಬಂದು ಕೂತ್ಕೊಂಡಾಗ ಜೀವ ಒಪ್ಪದ ನೆಮ್ಮದಿ ಅದದ. ಉಣ್ಣಕ್ಕೆ ತಿನ್ನಕ್ಕೆ ತಾನೆ ಹಂಗೆ ಬಂದು ಕೂತ್ಕೊಂಡ್ರೆ ಬಂದು ಚಾಚ್ಕೊಂಡು ಕೂತ್ಕೊತಾಳೆ. ಇನ್ನೇನಕ್ಕ ಇನ್ನೇನು ಸಮಾಚಾರ? ಏನೂ ಇಲ್ಲ ಅಕ್ಕ, ಅದಕ್ಕೆ ಬಂದೆ ಕತೆ. ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ. ಹುಡುಗಿ ಒಪ್ಕೊಂಡವ್ರೆ, ನಮ್ಮ ಭಾವನ ಒಪ್ಕೊಂಡದೆ, ನಮ್ಮ ಮುತ್ಕೇನು ಫೋನ್ ಮಾಡಂಗಂತೂ ಹುಡುಗಿ ಚೆನ್ನಾಗದೆ, ನಮ್ಗೆ ಒಪ್ಪಿಗೆ ಆಗದೆ, ಹೋಗಿ ಹೇಳ್ಬಿಡು ಅಂತ. ಸರಿ ಆಯಿತು ಅಕ್ಕ. ಅಕ್ಕ ಒಟ್ಟಿಗೆ ಹೇಳಿತಾನೆ ಏನು ಬಂಡವಾಳ ಇಲ್ಲ, ಛತ್ರಪತ್ರದ ಮದುವೆ ಮಾಡ್ಕೊಡಕ್ಕಿಲ್ಲ ಅಂತ ಮೊದಲೇ ಒಂದ್ಸತಂಗೆ ಆಗದೆ. ಅದಕ್ಕೆ ಕನಕ ನಾನು ಎಲ್ಲರನ್ನ ಮುದ್ಕೆ ಕೊಟ್ಟು ಮಾತಾಡೀನಿ, ಹಾಕೊಂತವು ಯಾವ ಬಂಡವಾಳವೂ ಇಲ್ಲ ಅಂತ. ಆಯಿತು ಅಂದ್ಬಿಟ್ಟು ಅವರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಾರಂತೆ. ಕಾರ್ನರೇ ಜೋರಾಗಿ ರಿಸೆಪ್ಷನ್ ಮಾಡಿ ಕಾರ್ನರೇ ಮಾಡ್ಕೊಂಡಾರಂತೆ. ಅವರು ಕಾರ್ನರೇ ಹೆಂಗಾರು ಮಾಡ್ಕೊಳ್ಳಿ, ಮದುವೆನೂ ನೀನು ದೇವಸ್ಥಾನದಲ್ಲಿ ದಾರೆ ಹೋದ್ ಕೂಡು ಅಷ್ಟೇ, ಇನ್ನೇನು ಅಷ್ಟೇ ಕನಕ. ನನ್ ಸಿಗ್ತಿರೋದು ಅಷ್ಟೇ. ಅಣ್ಣ ಬಂದಿಲ್ವಕ್ಕ ನಿನ್ ಗಂಡ? ಆಡ್ ಮುಂಡೆ ಮಗಂತ ಫೋನ್ ಬೇರೆ ಇಲ್ಲ ಕನಕ. ಕೆಲಸ ಮಾಡ್ತಾ ಸಾಹೇಬ್ರು ಸಾವಕಾರರು ಅವ್ರಿಗೆ ಫೋನ್ ಮಾಡಿ ಕೊಡಿ ಬುದಿಯನ್ನ. ಅವತ್ತು ಒಂದು ದಿವಸ ಒಂದು ನಿಮಿಷನೂ ಮಾತಾಡ್ನಿಲ್ಲ. ಹಿಂಗೆ ಗಣ್ಣವ್ರು ಬಂದಿದ್ರು ಕಣ್ಮರೆಯ ಬಾ ಅಂದೆ, ಇನ್ನು ಪತ್ತೆನೇ ಇಲ್ಲ ಕನಕ. ನೆನ್ನೆ ಸಂಜೆಲೂ ಸಾವುಕಾರಿಗೆ ಫೋನ್ ಮಾಡಿದೆ, ನಾವು ಹೊರಗಡೆ ಬಂದೀನಿ ಕಣಮ್ಮ, ಹೋಗಿ ಮಾಡಿಸ್ತೀನಿ ಫೋನ್ ಅಂತ ಅಂದರು. ಏನು ಮಾಡುವಿಲ್ಲ ಬಿಟ್ಟುವಿಲ್ಲ ಕನಕ. ಅಯ್ಯೋ ಸುಮ್ಮನಿರು ಜನಕಕ್ಕ, ಏನು ಮಾಡೋದಕ್ಕ, ನನಗಂತೂ ತಲೆನೇ ಓಡ್ತಲ್ಲ ಕನಕ. ಸರಿ ಆಯಿತು ಸುಮ್ಮನಿರಕ್ಕ, ತಲೆಗೆಡ್ಸ್ಕೊಬೇಡ, ಸುಮ್ಮನಿರು ಆಯಿತು. ಅದೇನು ತಳಾರಿಕೆ ಮಾಡ್ಕೊಳಕ್ಕಾಯ್ತದೆ, ಇನ್ನೂ 2-3 ತಿಂಗಳು ಕಳೀಲಿ ಬೇಕಾರೆ ತಳಾರಿಕೆ ಮಾಡ್ಕೊಳಕ್ಕಾಯ್ತದೆ. ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನಮ್ಮ ಅದಕ್ಕೆ ಅಷ್ಟು ಮಟ್ಕೂ ಕೆಟ್ಟೋಳು ಅಲ್ಲ, ಅದೇ ಬೇಕು ಇದೇ ಬೇಕು ಅಂತ ಕೇಳೋಂಥಳು ಅಲ್ಲ. ಅವಳೇ ಖರ್ಚಾಕ ಮದುವೆ ಮಾಡ್ಕೊತಾಳೆ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ಅವರೇ ಖರ್ಚಾಕ ಮಾಡ್ಕೊಳ್ಳಿ ಕನಕ. ಈಗ ನಾನು ಹೇಳೋದು ಗಂಡಿಗೆ ಒಂದು ವಾಚು ಬಟ್ಟೆ ಒಂದು ಉಂಗ್ರನಾರು ತರ್ನಿಲ್ಲ ಅಂದರೆ ನಮಗೆ ಗೌರವ ಸಿಕ್ಕದ ಜನಕಕ್ಕ ಹೇಳ್ತೀಯಲ್ಲ, ಅದೊಂದು ಕಾರ್ಯ ನಾನು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅಷ್ಟು ಆಸೆ ಆಗಿವ್ನಿ ಕನಕ. ಈಗ ಹುಡುಗನ ಜೊತೆ ವಾರ ಜುಮ್ಕಿ ಮಾಡ್ಸಿನಿ ಅಕ್ಕ, ಇನ್ನು ಆ ಹುಡುಗನಿಗೆ ವಾಚು ಬಟ್ಟೆ ಉಂಗುರ ಅವನಾರು ಕೊಡಬೇಕು ಅಲ್ವಾ, ನಮ್ಮ ಗೌರವ ಅಲ್ವಕ್ಕದು. ಅಯ್ಯೋ ಇನ್ನೂ ಟೈಮ್ ಅದೇ ಮಾಡುವೆ, ಸುಮ್ಮನಿರವ ನೀನು ಹಳ್ಳಿ ಮೈನ್ಗೆ. ಅದೇನು ಮಾಡಬೇಕು ಮಾಡುವೆ, ಯತ್ನೆ ಮಾಡಬೇಡ, ಧೈರ್ಯವಾಗಿರು ಒಟ್ಟಿಗೆ. ಅದಕ್ಕೆ ಹೇಳೋದನ್ಕ ಬಂದೆ ಕನಕ. ಇನ್ನು ಓದೋತ್ತವೆ ಹೋಯ್ತಾಳೆ ಅಂದ್ಕೊಂಡು ಇನ್ನು ವಾಲ್ಗೆಲ್ತಾವಿಂದ ಬಂದ್ಗಿಂದ್ರೆ ಹೆಣ್ಗೆ ಹೊಸಿಯ ಎಲ್ಲನೂ ರೆಡಿ ಮಾಡಿ ಕಳಿಸ್ಬೇಕು. ಬಳೆ ಗಿಳೆ ಎಲ್ಲನೂ ಬ್ಯಾಂಗ್ಳೂರ್ ಸ್ಟೋರ್ಗೆ ಹೋಗಿ ಬಳೆ ತರಬೇಕು ಅಕ್ಕ. ತಗೊಬಂದು ಎಲ್ಲ ಇದು ಮಾಡ್ಕೊತೀನಿ, ರೆಡಿ ಮಾಡ್ತೀನಿ. ಸರಿ ಸರಿ ಅಕ್ಕ, ನಾನು ಒಂದಕ್ಕೆ ಪಾತ್ರೆ ಎಲ್ಲವೇ ಹಂಗೆ ಗುಡ್ಡೆ ಹಾಕೊಳ್ಳೆ ಬೆಳಿ ಕೊಡ್ತೀನಿ ಅಕ್ಕ. ಅಯ್ಯೋ ಕೆಲಸವೇ ಆಯ್ತದೆ, ಇವತ್ತು ಕೆಲಸಕ್ಕೆ ಹೋಗ್ಲಿಲ್ಲ ಕನಕ. ಹೋಗಿವ ಹಾಕು. ಅಯ್ಯೋ ಬಂಗ ಮುಗಿಸೋತ್ತಾಗೆ ಇನ್ನೇನು ಹಬ್ಬ ಕಳ್ಕೊಂಡು ನಾಳೆಗೆ ನಡೆದ ಹಬ್ಬ ಮುಗಿಸ್ಕೊಂಡು ಹೋಗುವಂತೆ. ಸರಿ ಅಕ್ಕ ಆಯಿತು ಬರೋಣ. ಅಯ್ಯೋ ಇರಕ್ಕ ಜನಕಕ್ಕ ಕುತ್ಕೊ ಹೋಗುವಂತೆ. ಹೋಗ್ಬೇಕು ಕುತ್ಕೊಂಚು ಕಾಪಿನಾರು ಕುಡಿವೆ ಅಂದರೆ ಬೇಡ ಅಂತೀಲಕ್ಕ. ಅಯ್ಯೋ ಊಟ ಮಾಡೀನಿ, ಏನೋ ಆಸೆವ ಜಾಸ್ತಿ ಕುಡಿಯೋಕ್ಕಿಲ್ಲ, ನಾನು ಬಿಟ್ಬಿಟ್ಟಿನಿ ಕನಕ ಆಯ್ಕಿಲ್ಲ. ಅಯ್ಯೋ ಒಂದು ಪಾಠ ಬಿಟ್ರೆ ಅಕ್ಕ ದಿವ್ಸಕ್ಕೆ 5 ಏನು ಮಾಡಕ್ಕ, ಪಾಟಿ ಕುಡ್ದು ಕುಡ್ದು ಆರೋಗ್ಯ ಹಾಳು ಮಾಡ್ಕೊಂಡಿಯೇ. ಟೀ ಕಾಫಿ ಔಷಧಿ ಕಂಟ್ರೋಲಾಗಿ ಕುಡಿತೀನಿ. ಸರಿ ಇರು ಬತ್ತೀನಿ, ನಾನು ಮಾತಾಡೋದ್ರೆ ಕುತ್ಕೊಂಡು ಮಾತಾಡ್ಕೊಂಡೇ ಕುತ್ಕೊತೀನಿ. ಸರಿ ಕನಕ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.